ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರೇರೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ದೇವರ ಸಂದೇಶಕ್ಕೆ ಹೋಗುವವರಾಗಿರೋಣ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಈ ದಿನ ಯಾಕೋಬನ ಕುರಿತು ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳುವುದಕ್ಕೆ ನೀವು ಕೊಟ್ಟಂಥ ಪ್ರೇರೇಪಣೆಗೋಸ್ಕರ, ಈ ಸಮಯಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಹೇಳುವಂಥ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಿರಿ. ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಕೊಟ್ಟು ನಡೆಸಿ, ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೆ ಕ್ರಿಸ್ತೇಸುವಿನಲ್ಲಿ ವಂದನೆಗಳು ಪ್ರೇರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಯಾಕೋಬನ ಚರಿತ್ರೆ ಅಂದರೆ ಏಸಾವ, ಯಾಕೋಬ, ಈಸಾಕನ ಮಕ್ಕಳಲ್ಲಿ ನಡೆದಂಥ ಅನೇಕ ಸಂಭಾವನೆಗಳನ್ನು, ಸಂಘಟನೆಗಳನ್ನು ಈ ದಿನ ನಾವು ನೋಡುವರಾಗಿರುತ್ತೇವೆ. ನಾವು ನೋಡುವಾಗ ಯಾಕೋಬನು ಆದಿಕಾಂಡ 29ನೇ ವಚನದಲ್ಲಿ ಪ್ರಾಮುಖ್ಯವಾದ, ಮುಂದ್ಗಡೆ ಟೈಟಲ್ ಅಂತಾರಲ್ಲ ಪ್ರಿಯರೇ, ಪ್ರಾಮುಖ್ಯವಾದ ಅಂಶವನ್ನು ಓದಿಕೊಳ್ಳೋಣ. ಯಾಕೋಬನು 14 ವರ್ಷ ಲಾಬನನ ಸೇವೆ ಮಾಡಿ ಅವನ 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡದ್ದು. ಓಕೆನಾ ಪ್ರಿಯರೇ, ನಮಗೆಲ್ಲ ಗೊತ್ತಿರುವ ಹಾಗೆ ಏಸಾವನ ಆಶೀರ್ವಾದವನ್ನು ಮೋಸದಿಂದ ತೆಗೆದುಕೊಂಡು ಪಾರಾನ್ ಎನ್ನುವಂಥ ದೇಶಕ್ಕೆ ಬಂದಿರೋನು ನಾವು ನೋಡ್ತೇವೆ. ಕಾರಾನ್ ಎನ್ನುವಂಥ ತನ್ನ ಮಾವನ ಮನೆಗೆ ಬಂದಿರೋದನ್ನು ನಾವು ನೋಡ್ತೇವೆ. ಓಕೆನಾ. ಅಲ್ಲಿ ಬರುವಾಗ ನಾವಾಲನು ಎನ್ನುವಂಥ ಆತನ ತಾಯಿಯ ತಮ್ಮನು ಅಂದರೆ ಮಾವನು ಸಿಗುವಾಗ ಆತನೊಟ್ಟಿಗೆ ಕೆಲವೊಂದು ಒಪ್ಪಂದ ಮಾಡಿಕೊಳ್ತಾನೆ. ಏನೆಂಬುದಾಗಿ ನೋಡುವಾಗ 29ನೇ ಅಧ್ಯಾಯ 14ನೇ ವಚನದಿಂದ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬನನ ಬಳಿಯಲ್ಲಿ ವಾಸ ಮಾಡಿದನು. ಆಮೇಲೆ ಲಾಬನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿ ಮಗಳಾದ ರಾಹೇಲಳಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು, ಲಾಬನನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದು ಉಚಿತ, ನನ್ನ ಬಳಿಯಲ್ಲಿರು ಅಂದನು. ಆದುದರಿಂದ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು. ಏನ್ಪೇರೆ, 7 ವರ್ಷ ಯಾಕೋಬನಿಗೆ ಸ್ವಲ್ಪ ವರ್ಷದಂತೆ ಕಾಣಿಸ್ತಂತೆ. ನೋಡಿದ್ರ ಪ್ರಿಯರೇ, ಪ್ರೀತಿಯ ಮತ್ತು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಆಲೋಚನೆ ಮಾಡೋಣ. ಬೈಬಲ್ ಗ್ರಂಥ ಬೇರೆ, ಒಳ್ಳೇದು ಮಾಡಿದ್ರು ಸರಿ, ಕೆಟ್ಟದ್ದು ಮಾಡಿದ್ರು ಸರಿ, ಮೋಸ ಮಾಡಿದ್ರು ಸರಿ, ನ್ಯಾಯವಂತರಾಗಿದ್ರು ಸರಿ, ಅವರ ಮಾತುಗಳು ಇದ್ದದ್ದು ಇದ್ದ ಹಾಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ದೇವರ ವಾಕ್ಯ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಸತ್ಯವೇದ ಗ್ರಂಥ. ಅಂದರೆ ಮುಚ್ಚುಮರೆ ಇಲ್ಲದೆ ಇರುವುದು ಇದ್ದ ಹಾಗೆ ಬರೆದಿರುವಂಥ ಪುಸ್ತಕ ಇದೆ ಅಂದರೆ ಅದು ಈ ಬೈಬಲ್ ಸತ್ಯವೇದ ಗ್ರಂಥ. ಓಕೆನಾ. ಬೇರೆ ಪ್ರಪಂಚದಲ್ಲಿ ನಾವು ನೋಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಹಳ ಪ್ರಾಣವಿಟ್ಟು ಪ್ರೀತಿಸ್ತಾ ಇರ್ತಾರೆ. ಪ್ರೀತಿಸಿದ ಕಾರಣಕ್ಕೆ ಯಾವುದೊಂದು ಸನ್ನಿವೇಶ ಅಕ್ಕಪಕ್ಕ ಮಕ್ಕಳಲ್ಲಿ ಮಕ್ಕಳು ಜಗಳವಾಡುವಾಗ, ಕಿತ್ತಾಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಿಟ್ಕೊಡಲ್ಲ ಪ್ರಿಯರೇ. ತಪ್ಪು ಈ ಮಗಂದಿದ್ದರು, ಇವನೇ ಹೋಗಿ ಅವ್ನು ಹೊಡೆದಿದ್ರು, ಇವನು 4 ಏಟು ಹೊಡೆದಿದ್ರು, ಇವನು 1 ಏಟು ಹೊಡೆದಿದ್ರು. ಈ ತಂದೆ ತಾಯಿಗಳು ನನ್ನ ಮಗನು ಒಳ್ಳೆಯವನು, ನಿನ್ನ ಮಗನೇ ತಪ್ಪು ಮಾಡಿದ್ದಾನೆ ಅಂತ ವಾದ ಮಾಡಿ ಮಗನ ತಪ್ಪನ್ನು ಮರೆಮಾಚಿ ಎದುರುಗಡೆ ಇರುವಂಥ ಮನೆಯವರಿಗೆ ಬೈದು ಜಗಳವಾಡಿ ಬರೋದನ್ನು ನಾವು ನೋಡ್ತೇವೆ. ಹೌದಾ?
ಹೌದಾ? ಹೌದು ಪ್ರಿಯರೇ. ದೇವರು ಎಂಥ ದೇವರಂದ್ರೆ ಒಬ್ಬರಿಗೆ ಇಬ್ಬರಿಗೆ ಅಥವಾ ಇಸ್ರಾಯೇಲರಿಗೆ ಮಾತ್ರ ದೇವರಾಗಿದ್ದರೆ ಇವರ ತಪ್ಪುಗಳನ್ನು ಮುಚ್ಚಿಟ್ಟು ಬೇರೆಯವರ ತಪ್ಪುಗಳನ್ನು ತೋರಿಸ್ತಾ ಇದ್ರು. ದೇವರು ಅಂದವರು ಯಾರಂದ್ರೆ ಇಡೀ ಪ್ರಪಂಚಕ್ಕೆ ದೇವರಾಗಿದ್ದಾರೆ. ಅವರು ಇಡೀ ಮಾನವ ಕುಲಕ್ಕೆ ತಂದೆ ಆಗಿದ್ದಾರೆ. ಅರ್ಥ ಆಯ್ತಾ? ಇಡೀ ಮಾನವ ಕುಲಕ್ಕೆ ತಂದೆ ಆಗಿರುವಾಗ ಮನೆಯಲ್ಲಿರುವಂಥ ಮಕ್ಕಳುಗಳು ಎಷ್ಟೇ ತಪ್ಪು ಮಾಡಿದರೂ ಕದ್ದು ಮುಚ್ಚಿ ಇನ್ನೊಬ್ಬ ಮಗನನ್ನು ಮರೆ ಮಾಡಿ ಇನ್ನೊಬ್ಬ ಮಗನಿಗೂ ಹೇಳಲ್ಲ. ನಿಲ್ಲಿಸಿ ಈ ಮಗನ ತಪ್ಪು ಇರುವಂಥ ಮನೆಯವ್ರಿಗೆಲ್ಲ ಗೊತ್ತಾಗ್ಬೇಕು. ನೋಡಪ್ಪ, ಈ ದಾರಿ ನಡೀತಾ ಇದೆಯಾ, ಸರಿಪಡಿಸ್ಕೊ. ಅಕ್ಕನ ಮುಂದೆ ತಂಗಿಗೆ ಬೈಯುವಂಥದ್ದು, ತಂಗಿಯ ಮುಂದೆ ಅಕ್ಕನ ಯಾಕಂದ್ರೆ ಬುದ್ಧಿ ಮಂದನಿಗೆ ಪೆಟ್ಟು ಹೊಡೆದ್ರೆ ನೋಡಿದ ಮಂದಮತಿಯು ಜ್ಞಾನ ತಂದ್ಕೋತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಓಕೆನಾ? ಅಂದ್ರೆ ಬುದ್ಧಿ ಮಂಟಿರೋನ್ಗೆ ತಪ್ಪು ಮಾಡಿದಾಗ ಒಂದೇಟು ಹೊಡೆದ್ರೆ ಪಕ್ಕದಲ್ಲಿರುವಂತ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಬುದ್ಧಿ ಕಲಿಯುವಂತ ಚಾನ್ಸಸ್ ಇರುತ್ತೆ. ಕರ್ಕೋಗಿ ಅವ್ನು ಮಾಡಿದ ತಪ್ಪನ್ನು ಅವನೊಬ್ಬನಿಗೆ ಹೇಳಿ ಮರೆಯಲ್ಲಿ ಹೊಡೆದ್ರು ಬಂದ್ರೆ ಇರೋನ್ಗೆ ಬುದ್ಧಿ ಹೇಗೆ ಗೊತ್ತಾಗುತ್ತೆ? ಒಂದೇ ಮಾತಲ್ಲಿ ಎರಡು ಕೆಲಸ ಆಗ್ಬೇಕು ಅಲ್ವಾ? ಎಲ್ಲರ ಮುಂದೆ ಗದರಿಸುವಾಗ ಬುದ್ಧಿ ಕಲಿಯುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಈ ಬೈಬಲ್ ಗ್ರಂಥವನ್ನು ಯಾಕೆ ಓಪನ್ ಸ್ಟೇಟ್ಮೆಂಟ್ ಆಗಿ ಬರೆಸಿದಾರಂದ್ರೆ ಈ ಭಕ್ತರಲ್ಲಿ ಮಾಡಿದಂಥ ಒಳ್ಳೆ ಕ್ರಿಯೆಗಳಾಗಿರ್ಬೋದು, ಕೆಟ್ಟ ಕ್ರಿಯೆಗಳಾಗಿರ್ಬೋದು, ಇದನ್ನು ನಾವು ಮಾಡುವಾಗ ನಮಗೆ ಈ ರೀತಿ ದಂಡನೆ ಬರುತ್ತೆ. ಆದದ್ದರಿಂದ ಮಕ್ಕಳಿರ ನೀವು ತಂದೆಯ ಮಾತಿಗೆ ಕಿವಿಗೊಡಿರಿ ಅಂತ ಆ ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನ ಬರೆಯಲ್ಪಟ್ಟಿರುತ್ತೆ. ಒಂದ್ಸರಿ ನೋಡಿಕೊಳ್ಳೋಣ. ಎಲ್ಲರೂ ಜ್ಞಾನೋಕ್ತಿ ಎಂಬುವಂಥ ಸತ್ಯವೇದ ಬೈಬಲ್ ಗ್ರಂಥವನ್ನು ತೆಗೆದು ನೋಡೋಣ. ಬೇರೆ ನಿಮ್ಮಲ್ಲಿ ಯಾರ ಹತ್ರ ಆದರೂ ಒಂದು ವೇಳೆ ಬೈಬಲ್ ಗ್ರಂಥ ಪುಸ್ತಕ ಇಲ್ಲದೆ ಹೋದರೆ ಪರವಾಗಿಲ್ಲ, ಪ್ಲೇಸ್ಟೋರ್ ದೇವರು ಜ್ಞಾನವನ್ನು ಅನುಗ್ರಹಿಸಿ ಅನೇಕರಿಗೆ ಪ್ಲೇಸ್ಟೋರ್ಗಳಲ್ಲಿ ಇದರದ್ದು ಒಂದು ಪುಸ್ತಕಗಳು ಬರೆಯಲ್ಪಟ್ಟಿದೆ. ಬೇರೆ ಅಂದರೆ ಆಲ್ರೆಡಿ ಅದರಲ್ಲಿ ಇರುತ್ತೆ. ನೀವು ಪ್ಲೇಸ್ಟೋರ್ ಓಪನ್ ಮಾಡಿ ಒಂದು ಸಾರಿ ಬೈಬಲ್ ಗ್ರಂಥ, ನೀವು ಕನ್ನಡದವರಾಗಿದ್ದರೆ ಕನ್ನಡ ಭಾಷೆ, ತಮಿಳವರಾಗಿದ್ದರೆ ತಮಿಳು ಭಾಷೆ, ತೆಲುಗುವರಾಗಿದ್ದರೆ ತೆಲುಗು ಭಾಷೆ, ಅಂದರೆ ಸುಮಾರು 3000 ಚಿಲ್ಲರೆ ಭಾಷೆಗಳಲ್ಲಿ ಬೈಬಲ್ ಗ್ರಂಥವು ಟ್ರಾನ್ಸ್ಲೇಷನ್ ಆಗಿದೆ. ಓಕೆನಾ? ಪ್ರಪಂಚದಲ್ಲಿ ಯಾವ ಗ್ರಂಥನೂ ಆ ರೀತಿ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಅರ್ಥ ಆಯ್ತಾ? ಎಲ್ಲ ಕುಲ ಬಾಂಧವರು, ಎಲ್ಲ ಕುಲದವರು ಆರಾಧಿಸುವಂಥ ಏಕೈಕ ದೇವರು. ಓಕೆನಾ? ಅರ್ಥ ಮಾಡ್ಕೊಂಡು ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 1ನೇ ವಚನದಿಂದ ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಏನ್ ನೋಡ್ದೋ ಪ್ರೇರೆ? ಅವಾಗಲೇ ತಂದೆ ಮಕ್ಕಳಿಗೆ ಬುದ್ಧಿವಾದ ಹೇಳುವಾಗ ಏನ್ ಹೇಳ್ತಾರೆ? ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ, ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ತಿಳುವಳಿಕೆ ಕಾಪಾಡುತ್ತಂತೆ. ಯಾರಿಂದ ಕಾಪಾಡುತ್ತೆ ನೋಡೋಣ. ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು. ಜಾರ ಸ್ತ್ರೀ ಅಂದ್ರೆ ತನ್ನ ನಡತೆಯಿಂದ ಬಿದ್ದು ಹೋದವಳು, ತನ್ನ ನಡತೆಯನ್ನು ಗಮನಿಸಿಕೊಳ್ಳದೆ ಇರುವವಳಿಗೆ ದೇವರು ಹೇಳುವಂತ ಮಾತು ಜಾರಳು. ಓಕೆನಾ ಪ್ರೇರೆ? ನಾವು ನೋಡ್ತಾ ಇರುವಂತ ಸಂದೇಶ ಭಾಗ ಏನು? ಯಾಕೋಬನು ಒಂದು ಹೆಣ್ಣಿಗೋಸ್ಕರ 7 ವರ್ಷ ಮೊದಲನೇದಾಗಿ ಕಷ್ಟಪಡುವುದನ್ನು ನೋಡ್ತೇವೆ. 7 ವರ್ಷ ಪ್ರಿಯರೇ. 3 ವರ್ಷಕ್ಕೆ 1000 ವರ್ಷ, ಇನ್ನು 3 ವರ್ಷಕ್ಕೆ 1000 ವರ್ಷ, ಇನ್ನು 365 ದಿನಕ್ಕೆ ಸುಮಾರು 2000 ವರ್ಷಗಳು ಹೆಚ್ಚು ಕಮ್ಮಿ ಅವನು ಒಂದು ಹೆಣ್ಣಿಗೋಸ್ಕರ ತನ್ನ ಜೀವಿತವನ್ನು ತ್ಯಾಗ ಮಾಡಿದ 2000 ವರ್ಷ. ಮತ್ತೆ ಕೇಳಿ, ಬರೀ 7 ವರ್ಷದ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ಮೊದಲು 1 ತಿಂಗಳು ಕೆಲಸ ಮಾಡಿದ್ದೀನಿ. ಓಕೆ, 2000 ವರ್ಷ ಒಂದು ಹೆಣ್ಣಿಗೋಸ್ಕರ ಕಾಲ ಕಳೆದ್ರು ಅದು ಅವನಿಗೆ ಗೊತ್ತಾಗ್ತಾ ಇಲ್ವಂತೆ. ನಾನು ಯಾವ ಮಾಯದಲ್ಲಿ ಇದ್ದೀನಿ, ನಾನು ಯಾವ ಗುಂಗಲ್ಲಿ ಇದ್ದೀನಿ ಅನ್ನುವಂಥದ್ದನ್ನೇ ಮರೆತು 2000 ವರ್ಷಗಳು ಒಂದು ಹೆಣ್ಣಿಗೋಸ್ಕರ ಮುಡುಪಿಡ್ತಾ ಇದ್ದಾರೆ. 2000 ದಿನಗಳು, ಹೆಚ್ಚು ಕಮ್ಮಿ 2,500 ದಿನಗಳು, 7 ವರ್ಷಗಳು, 2,500 ದಿನಗಳು ಒಂದು ಹೆಣ್ಣಿಗೋಸ್ಕರ. ಹೌದು ಪ್ರೇರೆ. ಆದ್ರೆ ಅವ್ನು ಗೊತ್ತಾಯ್ತಾ ಇಲ್ಲ. ಇಲ್ಲಿ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂತ ನೋಡುವಾಗ ಜಾರ ಸ್ತ್ರೀಯ ತುಟಿಗಳಲ್ಲಾದರೂ
ಜೇನುಗರಿಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ ಫೋನು ಹಿಡ್ಕೊಂಡ್ರೆ ಬಿಸಿ ಆಗಿ ಒಳಗಡೆ ಒಂದು ಬೋಲ್ಡೆ ಕ್ರ್ಯಾಕ್ ಆಗ್ಬಿಟ್ಟಿರುತ್ತೆ. ನಾವು ಅನೇಕ ವಿಡಿಯೋಗಳಲ್ಲಿ ಫೇಸ್ಬುಕ್ಕಲ್ಲಿ ಅದನ್ನೇ ನೋಡುವಾಗ ಒಂದು ಕಾಮಿಡಿ ಈ ಥರ ತೋರಿಸ್ತಾರೆ. ಬೇರೆ ಏನು ಎಂಬುದಾಗಿ ನೋಡುವಾಗ ಒಂದು ಗದ್ದೆಯಲ್ಲಿ ಒಬ್ಬ ಹುಡುಗನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗದ್ದೆಯಲ್ಲಿ 10 ಜನ ಸೇರಿ ಕೆಲಸ ಮಾಡಿದ್ರಂತ ಕೆಲಸ ಒಬ್ಬನೇ ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ಕುಯ್ದು ಗುಡ್ಡೆ ಮಾಡಿ ಇಟ್ಬಿಟ್ಟಿರ್ತಾನೆ. ಏನು ಅಂತ ತೆರೆದು ನೋಡುವಾಗ ಎಲ್ಲ ಒಬ್ಬನೇ ಕುಯ್ದುಬಿಟ್ಟಿದ್ದಾನೆ. ಯಾರ ಹತ್ರ ಮಾತಾಡುವಾಗ? ಹೆಣ್ಣಿನ ಹತ್ರ ಮಾತಾಡುವಾಗ. ಓಕೆನಾ? ಈ ತರ ಅನೇಕ ಸನ್ನಿವೇಶಗಳನ್ನು ನೋಡಿದ್ದೇವೆ ಪ್ರೇರೆ. ಮಾತಾಡ್ತಾ ಬೆಟ್ಟ ಹತ್ಬಿಟ್ಟಿರ್ತಾನೆ. ಹೆಣ್ಣತ್ರ ಮಾತಾಡ್ತಾ ಗೊತ್ತಾಗ್ಲಿಲ್ವ ಕಷ್ಟ? ಗೊತ್ತಾಗ್ಲಿಲ್ಲ. ಈ ಕಡೆ ಯಾಕೊಬ್ಬನು ಯಾವ ರೀತಿ ಇದ್ದಾನೆ, ಆತನು ಕಷ್ಟ ಪಡೋದು ಅವನಿಗೆ ಗೊತ್ತಾಯ್ತಾ ಇಲ್ಲ. ಯಾಕೆ? ಪಕ್ಕದಲ್ಲಿ ಯಾರಿದ್ದಾಳೆ? ಪಕ್ಕದಲ್ಲಿ ಏನಿರುತ್ತೆ? ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿರುತ್ತೆ. ಎಣ್ಣೆ ಜಾರ್ತಾ ಇರ್ತಾನೆ ಮನುಷ್ಯ. ಎಣ್ಣೆ ಬಿದ್ದರೆ ಬೇರೆ ಕಾಲಲ್ಲಿ ಸ್ಲಿಪ್ ಆಗಿ ಹೋಗ್ತಾ ಇರ್ತಾನೆ ಮನುಷ್ಯ. ಬಿದ್ದಾದ್ಮೇಲೆ ಗೊತ್ತಾಗುತ್ತೆ ನಾನು ಎಣ್ಣೆ ಮೇಲೆ ಕಾಲಿಟ್ಟಿದ್ದೇನೆ ಅಂತ. ದೇವರು ಅದೇ ಹೇಳ್ತಾ ಇದ್ದಾರೆ. ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ ಇದನ್ನ ಫೇಸ್ಬುಕ್ಕಲ್ಲಿ ನೋಡ್ಬೋದು. ಫೇಸ್ಬುಕ್ಕಲ್ಲಿ ಏನ್ ಬೇರೆ ಡೈರೆಕ್ಟ್ ರೋಡಲ್ಲಿ ನೋಡ್ಬೋದು. ಮುಂದೆ ಮರಣ ಬರ್ತಾ ಇದ್ರು ಹಿಂಗೆ ಮಾತಾಡ್ಕೊಂಡು, ಹೌದಾ ನಾಷ್ಟ ಆಯ್ತಾ? ಆ ಕಡೆಯಿಂದ ಆತಾಳು, ಹೌದು ಆಯ್ತು, ನೀವು ಮಾಡಿದ್ರ 10 ಸಾರಿ ಕೇಳಿರ್ತಾರೆ. ಇನ್ನು ಮಾತಾಡೋದಕ್ಕೇನು? ಇದೇ ಮಾತು. ಯಾವತ್ತಾದ್ರೂ ನೀವು ನಾಶ ಕೊಡಿಸಿದಾಳ ನಮ್ಮ ಓಲಿ? ನಿನ್ಗೆ ಯಾವತ್ತಾದ್ರೂ ಅವಳು ನಾಶ ಕೊಡಿಸಿದಾಳ? ನಾಷ್ಟ ಕೊಡೋರು, ಊಟ ಕೊಡೋರು ಮನೆಯಲ್ಲಿ ತಂದೆ ತಾಯಿಗಳು. ಇವ್ರು ದರಿದ್ರದವರು 10 ಸಾರಿ ಕೇಳ್ತಾ ಇರ್ತಾರೆ, ನಾಷ್ಟ ಆಯ್ತಾ ಅಂತ. ಬಟ್ಟೆ ಕೊಡಿಸೋರು ತಂದೆ ತಾಯಿಗಳು. ನಿನ್ನ ಮಾನ, ನಿನ್ನ ಗೌರವವನ್ನು ಕಾಪಾಡೋರು ತಂದೆ ತಾಯಿಗಳು. ನಿನಗೆ ಸ್ಕೂಲ್ಗೆ ಹೋಗೋದಕ್ಕೆ ಫೀಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ನಿನ್ನ ತಲೆಗೆ ಮುಡ್ಕೊಳ್ಳೋಂಥ ಹೂವಿಂದ ಹಿಡಿದು ಆ ಆಕರನ್ನು ಏರ್ಪಿನ ಅಲ್ಲಿಂದವರೆಗೂ ನಿನ್ನ ತಂದೆ ತಾಯಿವರೆಗೂ ನೋಡೋರು. ಓಕೆನಾ? ಯಾವನ ನಾಷ್ಟ ಆಯ್ತು ಅಂತ ಕೇಳಿದ್ರೆ ನೀನು ಸಂತೋಷ ಪಟ್ಟು ನಿನ್ನ ಜೀವನಾನೇ ಅವನಿಗೆ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಪ್ಪ, ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಮ್ಮ, ನಿನ್ನ ದೇಹವನ್ನೇ ಅವನಿಗೆ ಒಪ್ಪಿಸಿ ಕೊಡ್ತಾ ಇದೆಯಲ್ಲ. ಇದು ನ್ಯಾಯನ? ಏನಪ್ಪ, ಇದು ನ್ಯಾಯನ? ಕೇಳಿ ಅದೇ ಹೇಳ್ತಿದ್ರೆ, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ, ಈ ಪ್ರೀತಿ ಶಾಶ್ವತ ಅನ್ಕೊಂಡಿದ್ಯಾ? ಹಣ ಇರೋವರೆಗೂ ಮಾತ್ರ, ನಿನ್ನ ದೇಹದಲ್ಲಿ ಆರೋಗ್ಯ ಇರೋದವರೆಗೂ ಮಾತ್ರ. ನಿಜ, ಅದೇ ಹೇಳ್ತಾ ಇದೆ ನೋಡಿ ಜ್ಞಾನೋಕ್ತಿ ವಾಕ್ಯಗಳು. ಅವಳು ಕಡೆಯಲ್ಲಿ, ಲಾಸ್ಟಲ್ಲಿ, ನೀನು ಅನಾರೋಗ್ಯದಲ್ಲಿರುವಾಗ, ಸಾಲದಲ್ಲಿರುವಾಗ, ನಿನ್ನ ರೂಪವು, ನಿನ್ನ ಸೌಂದರ್ಯವು ಕೆಟ್ಟು ಹೋದಾಗ, ಕಡೆಯಲ್ಲಿ ವಿಷದಂತೆ ಕಹಿಯು, ಇಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಕಡೆಯಲ್ಲಿ ವಿಷದಂತೆ ತೀಕ್ಷ್ಣವು, ಇಬಾಯಿ ಕತ್ತಿಯಂತೆ. ಆ ಮಾತು ಹೆಂಗಿರುತ್ತೆ ಗೊತ್ತಾ? ರಾಂಗು. ನಿನ್ನ ಹತ್ರ ಇದ್ದಾಗೆಲ್ಲ, ನಿನ್ನ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡು, ನಿನ್ನ ರಕ್ತವೆಲ್ಲ ಕುಡಿದು, ನಿನ್ನ ದೇಹವೆಲ್ಲ ಹಾಳು ಮಾಡಿಕೊಂಡಾಗ, ನಿನ್ನ ಕಡೆಯಲ್ಲಿ ಭಿಕಾರಿ ಆದಾಗ, ಕಡೆಯಲ್ಲಿ ಏನಾಗ್ತಿ ಅಂತ ನೀನು? ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು, ಇಬಾಯಿ ಕತ್ತಿಯಂತೆ ತೀಕ್ಷ್ಣವು ಆಗುವಳು. ಅವಳ ಮಾತು ಚುಚ್ಚೋ ಥರ ಇರುತ್ತೆ, ಚಾಕು ಚುಚ್ಚೋ ಥರ ಇರುತ್ತೆ, ಮಚ್ಚಲಿ ಕತ್ತರಿಸೋ ಥರ ಇರುತ್ತೆ ಕಡೆಯಲ್ಲಿ. ಈಗ ಸಿಹಿ ಆಗಿ ನಿನ್ನ ಜೊತೆ ಮಾತಾಡ್ಬೋದು, ಗಂಟೆ ನಿನ್ನ ಹತ್ರ ಮಾತಾಡ್ಬೋದು. ಏನೋ ಫೋನ್ ಮಾಡಿಲ್ಲ, ಕಾಯ್ತಾ ಇದ್ದೀನಿ ಅವಾಗಿಂದ, ಊಟ ಮಾಡಿಲ್ಲ ಗೊತ್ತಾ, ನಾಷ್ಟ ಮಾಡಿಲ್ಲ ಗೊತ್ತಾ, ನೀನು ಫೋನ್ಗೋಸ್ಕರನೇ ಕಾಯ್ತಾ ಇದೆ. ಹಾಡು ಹೆಂಗಾಗ್ಬಿಟ್ಟಿದೆ ಗೊತ್ತಾ? ಹಾಡುಗಳು ಹೆಂಗ್ ಗೊತ್ತಾಯಿದೆ ಗೊತ್ತಾ? ಯಾವುದೋ ಇದೆ ಒಂದು ಹಾಡು, ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ನಾನು ಎಲ್ಲೋ ಕೂತ್ಕೊಂಡಿದ್ದಂತೆ, ಬಾರಲ್ಲಿ ಕೂತಿರೋದನಂತೆ ಮನುಷ್ಯ. ಫೋನ್ ಇಲ್ಲ, ಮೆಸೇಜ್ ಅಂತ ಬಾರಲ್ಲಿ ಕೂತಿರ್ತಾನಂತೆ. ನೋಡಿ ಎಂಥ ಪರಿಸ್ಥಿತಿ ಬಂದಿತ್ತು. ಹಾಡುಗಳು ಯಾಕೆ ಬಂದಿದೆ ಹೇಳಿ? ಹಾಡುಗಳು ಎಂಥದ್ದು ಬಂದಿದೆ? ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು, ಅವಳು ಸಾಯ್ತಾಳೆ. ಅವಳು ಅನೇಕರನ್ನ ಸಾಯಿಸೋದಲ್ಲದೆ ಅವಳು ಸಾಯ್ತಾಳೆ, ಅವಳು ಬದುಕಿರಲ್ಲ. ಯಾಕೆ ಅಂದ್ರೆ ಮರಣದ ಕಡೆ ಹೋಗುವಳು, ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು, ಅವಳ ನಡತೆಯು ಚಂಚಲವಾಗಿರುವುದರಿಂದ. ಮಾನಸ್ಥ ನಡತೆ ಅಲ್ಲ, ಚಂಚಲವಾಗಿರೋದ್ರಿಂದ. ಈ ದಿನ ಈ ಹುಡುಗನ ಜೊತೆ ಮಾತು, ನಾಳೆ ದಿವಸ ಇನ್ನೊಬ್ಬ ಹುಡುಗನ ಜೊತೆ ಮಾತು, ಇನ್ನೊಬ್ಬನು ಅವನಕ್ಕಿಂತ ಸೌಂದರ್ಯವಂತನು, ಅವನಕ್ಕಿಂತಲೂ ಹಣವಂತನು, ಅವನಕ್ಕಿಂತಲೂ ಒಳ್ಳೆ ಗಾಡಿ ಮಾಡಿರೋನು ಸಿಕ್ಕಿದ್ರೆ, ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನೇ ಅರಿಯಳು. ಜೀವದ ಮಾರ್ಗ ಗೊತ್ತಿಲ್ಲ. ಒಬ್ಬನ ಜೊತೆ ನ್ಯಾಯವಾಗಿ ನೀತಿಯಿಂದ ಒಬ್ಬನ ಜೊತೆ ಸಂಸಾರ ಮಾಡಿಕೊಂಡು, ದೇವರು ಅಂದ್ರೆ ತಂದೆ ತಾಯಿಗಳು ತೋರಿಸಿದಂತ ಗಂಡನಲ್ಲಿ ಆತಳು ತೃಪ್ತಿ ಪಡದೆ ಒಂದು ವೇಳೆ ದುರ್ಮಾರ್ಗವನ್ನು ಹಿಡಿದರೆ ಅವಳ ಮನೆ ಕುಟುಂಬವನ್ನು ಸರ್ವನಾಶ ಮಾಡಿಕೊಳ್ತಾಳೆ. ಮೊದಲನೇದಾಗಿ ಅವಳ ನಡತೆಯು ಚಂಚಲವಾಗಿರುವುದರಿಂದ ಜೀವದ ಮಾರ್ಗವನ್ನು ಅರಿಯಳು.
ಏನ್ ಬೇರೆ? ಜೀವದ ಮಾರ್ಗ. ಎಲ್ಲಿದೆ ಜೀವದ ಮಾರ್ಗ? ಎಲ್ಲಿದೆ ಸತ್ಯದ ಮಾರ್ಗ? ಎಲ್ಲಿದೆ ಸತ್ಯವಾದ ಮಾರ್ಗ? ದೇವರಲ್ಲಿ ಮಾತ್ರ ಬೇರೆ, ದೇವರಲ್ಲಿ ಮಾತ್ರ. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು, ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ, ಯಾಕೋಬನ ಹಾಗೆ 7 ವರ್ಷ 2000 ದಿನಗಳು ಕಳೆದುಕೊಂಡಂತ ಮಗನೇ, ಹೀಗಿರಲು ಮಗನೇ, ಕಂದ ಪುಟ್ಟ ಬಂಗಾರ, ನನ್ನ ಕಡೆಗೆ ಕಿವಿಗಳು, ನನ್ನ ಮಾತುಗಳಿಂದ ತೊಲಗಬಾರದು. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಪ್ರೀತಿ ಪ್ರೇಮ ಎನ್ನುವಂತ ಮಾಯಾಜಾಲದಲ್ಲಿ ಸಿಲುಕಿರುವಂತ ಪುರುಷರೇ, ನಿಮ್ಮ ಮಾರ್ಗಗಳು ಅವಳಿಗೆ ದೂರವಾಗಿರಲಿ. ಅವಳಿಂದ ಹತವಾದವರು ಬಹಳ ಮಂದಿ. ಮುಂದಕ್ಕೆ ಅದೇ ಮಾತು ಬರುತ್ತೆ. ಅವಳಿಂದ ನಾಶವಾದವರು ಬಹು ಮಂದಿ ಇರ್ತಾರೆ. ಪ್ರೇರೆ, ನಾನು ನೋಡಿದ್ದೀನಿ, ಅರ್ಧ ಗಂಟೆಯಲ್ಲಿ ಫೋನಲ್ಲಿ ಹೆಣ್ಣು ಮಗು ನೋಡಿದ್ದೀನಿ. ಎಲ್ಲರಿಗೂ ನಾನು ಹೇಳೋದು, ಕೆಲವರು ಇರ್ತಾರೆ, ಓಕೆನಾ? 3 ಜನದೊಟ್ಟಿಗೆ ಮಾತಾಡೋದನ್ನು ನೋಡಿ, ಅರ್ಧ ಗಂಟೆಯಲ್ಲಿ ಸೇಮ್ ಪ್ರೀತಿ, ಸೇಮ್. ಮೊದಲನೇ ಜೊತೆ ಮಾತಾಡಿದಾಗ ಮೀಟಾಗಿ ಬಂದಳು, ಆತನೇ ಕಳಿಸಿಕೊಟ್ಟನು. ನೋಡುವಾಗ ಮೊದಲನೇ ಜೊತೆ ಅದೇ ಪ್ರೀತಿಯ ಮಾತು, ಎರಡನೇ ಫೋನ್ ಜೊತೆನೂ ಅದೇ ಪ್ರೀತಿಯ ಮಾತು, ಮೂರನೇ ಜೊತೆಲೂ ಇದೇ ಪ್ರೀತಿಯ ಮಾತು. ಏನಾಗಿದೆ ನಡತೆ ಏನಾಗಿದೆ? ಚಂಚಲ. ಒಬ್ಬನ ಜೊತೆ ನ್ಯಾಯವಾಗಿ ಬದುಕೋದಿಲ್ಲ. ತನ್ನ ದೇಹವೆಂಬುವಂತ ದೇವಾಲಯವನ್ನು ಸಿಕ್ಕವರಿಗೆ ಪಾಪದ ಕೃತ್ಯಗಳನ್ನು ಮಾಡುತ್ತಾ ಬದುಕಿರುವಂತ ಅನೇಕ ನೀಚ ಹೆಣ್ಣು ಮಕ್ಕಳುಗಳಿದ್ದಾರೆ. ಅವರಿಗೆ ದೇವರು ಹೇಳುವಂತ ಮಾತು, ಅವಳ ನಡತೆಯು ಚಂಚಲವಾಗಿರೋದ್ರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು. ಭಯಂಕರವಾದಂತ ಏಡ್ಸ್ ರೋಗ ಬಂದು ತಾನು ಸಾಯೋದಲ್ಲದೆ ಇತರ ಯೌವನಸ್ಥರನ್ನು ಸಾಯಿಸುವಂಥದ್ದು. ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ, ಯೌವನಸ್ಥರೇ, ಮದುವೆ ಆದಂತ ಸ್ತ್ರೀ ಪುರುಷರೇ, ಅರ್ಥ ಮಾಡ್ಕೊಳ್ಳೋಣ. ಹೀಗಿರಲು ಮಗನೇ, ನನ್ನ ಕಡೆಗೆ ಕಿವಿಗಳು, ನನ್ನ ಮಾತುಗಳಿಂದ ತೊಲಗಬಾರದು. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾದಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು. ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ. ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ಹುಳ ಬಿದ್ದು ಸಾಯ್ತೀಯ. ಏಡ್ಸ್ ರೋಗ ಬಂದು, ಬರಬಾರದ ರೋಗವನ್ನು ಬಂದು ಕ್ಷೀಣವಾಗಿ ಸಾಯ್ತೀಯ. ಏನ್ ಬೇರೆ? ಏಡ್ಸ್ ರೋಗ